ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೆಲೋ ಗಾಯ್ಸ್, ಇದು ನನ್ನ ಲಾಸ್ಟ್ ಸ್ಯಾಟರ್ಡೆ ವಿಡಿಯೋ ಆಗಿರುತ್ತೆ. ಅವತ್ತು ನಮಗೆ ಅಂಬ್ರೆಲಾ ಸ್ಕರ್ಟ್ ಸ್ಟಿಚಿಂಗ್ ಇತ್ತು. ಬಟ್ ನನಗೆ ಏನು ಯೋಚನೆ ಆಗಿತ್ತು ಅಂತಂದರೆ, ಅವತ್ತು ನಾನು ಸ್ಕರ್ಟ್ನ ನಿಜವಾಗ್ಲೂ ಫಿನಿಶ್ ಮಾಡ್ತೀನಾ ಅಂತ. ಯಾಕೆ ಅಂತಂದರೆ ಫಸ್ಟು ನಾನು ತೊಗೊಂಡಿದ್ದ ಫ್ಯಾಬ್ರಿಕ್ಕೇ ಬೇರೆ ಸ್ಕರ್ಟ್ಗೆ ಅಂತ, ಆಮೇಲೆ ಚೇಂಜ್ ಮಾಡಿದ ಫ್ಯಾಬ್ರಿಕ್ಕೇ ಬೇರೆ. ಸೊ ಅದರಿಂದ ತೊಗೊಂಡಿದ್ದು ಹೊಸ ಫ್ಯಾಬ್ರಿಕ್ನ ಮಾರ್ಕಿಂಗ್ ಮಾಡಿ ಕಟ್ ಮಾಡೋಣ ಅಂತ ಕೆಳಗೆ ಹೋದಾಗ ನನ್ನನ್ನು ಮಾತಾಡ್ಸೋಕ್ಕೆ ಬಂದಿದ್ದು ನಮ್ಮ ಸೀನಿಯರ್. ಅವ್ರು ನನ್ನ ಐಡೆಂಟಿಫೈ ಮಾಡಿ ಮಾತಾಡಿಸಿದ್ದು ನನಗಂತೂ ತುಂಬ ಖುಷಿ ಆಯಿತು. ಸೊ ಅವ್ರಿಗೆ ಕ್ಯಾಮ್ರಾ ತೋರಿಸಿ ಅವ್ರ ಹತ್ರ ಒಂದು ಹಾಯ್ ಮಾಡಿಸಿ, ಕಟ್ಟಿಂಗಲ್ಲಿ ಸ್ವಲ್ಪ ನನಗೆ ಡೌಟ್ ಬಂತು ಅಂತ ಮ್ಯಾಮ್ ಹತ್ರ ಅದನ್ನು ಕ್ಲಿಯರ್ ಮಾಡಿಕೊಂಡು ಕಟ್ಟಿಂಗ್ನ ಸ್ಟಾರ್ಟ್ ಮಾಡಿದೆ. ನಾನು ತೊಗೊಂಡಿದ್ದ ಫ್ಯಾಬ್ರಿಕ್ಕು ತುಂಬಾ ಸಾಫ್ಟ್ ಇದ್ದಿದ್ದರಿಂದ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಸ್ವಲ್ಪ ಕಷ್ಟ ಅನ್ನಿಸ್ತು. ಸ್ಟಿಚಿಂಗ್ ವಿಡಿಯೋ ನಿಮಗೆ ತೋರಿಸ್ತಾ ನಿಮ್ಮ ಹತ್ರ ಒಂದು ವಿಷಯ ಹಂಚ್ಕೊಳ್ಳೋಣ ಅಂತ ನಾನಿದ್ದೀನಿ. ಅದೇನಪ್ಪ ಅಂತಂದರೆ, ಪ್ರತಿ ಸಲ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನನಗೆ ಬರೋ ಅಂಥ ವ್ಯೂಸ್ ನೋಡಿದಾಗ ನನಗೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ, ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಈ ಥರ ಎಲ್ಲ ವ್ಯೂಸ್ ಬರುತ್ತೆ ಅಂತ. ನಾನು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿ ಬರ್ತಾ ಇದೆ, ಅದು ತುಂಬ ಖುಷಿ ಕೊಡ್ತಾ ಇದೆ. ಇಷ್ಟು ದಿನ ಕ್ಲಾಸಸ್ದು ಅಪ್ಡೇಟ್ ಮಾಡಿದ್ದೀನಿ, ಇನ್ನು ಮುಂದೇನೂ ನನ್ನ ಕ್ಲಾಸಸ್ ಹೇಗೆಲ್ಲ ನಡೆಯುತ್ತೆ ಅನ್ನೋದನ್ನು ಅಪ್ಡೇಟ್ ಮಾಡ್ತಾನೇ ಇರ್ತೀನಿ. ಆ್ಯಂಡ್ ಆಲ್ಸೋ ಕ್ಲಾಸಸ್ ಮುಗಿದ ಮೇಲೂ ನನ್ನ ಜರ್ನಿ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಮ ಹತ್ರನೂ ಹಂಚ್ಕೊಳ್ಳೋದಕ್ಕೆ ನಂಗೆ ತುಂಬಾ ಆಸೆ ಇದೆ. ಸೊ ದಯವಿಟ್ಟು ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಇದಿಷ್ಟು ಒಂದು ಕಡೆ ನಾನು ನಿಮ್ಗೆ ಹೇಳ್ತಾ ಇರೋ ಧನ್ಯವಾದಗಳು. ಆ್ಯಂಡ್ ಇನ್ನೊಂದು ಕಡೆ ರಿಕ್ವೆಸ್ಟ್. ಇದಿಷ್ಟು ನಾನು ನಿಮ್ಮ ಹತ್ರ ಹೇಳ್ಕೊಬೇಕಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು. ಸೊ ಆ ದಿನ ಇವತ್ತು ಕೂಡ ಬಂತು. ಓಕೆ, ಇವಾಗ ಕ್ಲಾಸ್ ವಿಚಾರಕ್ಕೆ ಬರೋಣ. ಸ್ಕರ್ಟ್ದು ಮೇನ್ ಸ್ಟಿಚಿಂಗ್ ಎಲ್ಲ ಮುಗ್ದಿದ್ರಿಂದ ನಾನು ಬೆಲ್ಟ್ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಇಲ್ಲಿ ನನಗೆ ಬೆಲ್ಟ್ ರೆಡಿ ಮಾಡ್ಕೊಳ್ಳೋದಕ್ಕೆ ಕಾಟನ್ ಲೈನಿನ್ ಬೇಕಾಗುತ್ತೆ ಆ್ಯಂಡ್ ಆಲ್ಸೋ ಮೇನ್ ಫ್ಯಾಬ್ರಿಕ್ ಬೇಕಾಗುತ್ತೆ. ಬೆಲ್ಟ್ನ ರೆಡಿ ಮಾಡಿಕೊಂಡು ಈಗ ಆಲ್ರೆಡಿ ಮೇನ್ ಸ್ಟಿಚ್ ಆಗಿರೋಂಥ ಸ್ಕರ್ಟ್ನ ಒಂದ್ಸಲ ಚೆಕ್ ಮಾಡಿ, ಅದನ್ನು ಚೆಕ್ ಮಾಡುವಾಗ ಗೊತ್ತಾಯಿತು ಇನ್ನೂ ಒಂದು ಕಡೆ ಸ್ಟಿಚ್ ಮಾಡಬೇಕಿತ್ತಂತ. ಸೊ ಅದನ್ನು ಮುಗಿಸ್ಕೊಂಡೆ. ಬೆಲ್ಟ್ ಅಂತ ಏನು ಹೇಳಿದೆ ಅದು ಇದೇ ಥರ ರೆಡಿ ಮಾಡೋದು. ಸೊ ಅದನ್ನು ರೆಡಿ ಮಾಡ್ಕೊಂಡು ಬಂದು ಸ್ಕರ್ಟ್ಗೆ ಅಟ್ಯಾಚ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಎಷ್ಟು ತಲೆ ಕೆಡಿಸ್ತಾ ಇತ್ತು ಫ್ಯಾಬ್ರಿಕ್ ಅಂದರೆ, ಯಪ್ಪ ಯಾಕಾದರೂ ಈ ಫ್ಯಾಬ್ರಿಕ್ ತೊಗೊಂಡು ಅಂತ ಅನಿಸಿತ್ತು ನನಗೆ. ಆ್ಯಂಡ್ ಫೈನಲಿ ಬೆಲ್ಟ್ನ ಅಟ್ಯಾಚ್ ಮಾಡಾದಮೇಲೆ ನನ್ನ ಸ್ಕರ್ಟ್ ಈ ಥರ ಬಂದಿತ್ತು. ಒಂದು ಕಡೆ ನನಗೆ ನಂಬಕ್ಕಾಗ್ತಿರ್ಲಿಲ್ಲ, ನಿಜವಾಗ್ಲೂ ಇದನ್ನು ನಾನು ಕಂಪ್ಲೀಟ್ ಮಾಡ್ತೀನ ಅನ್ನೋ ಡೌಟಲ್ಲಿದ್ದೆ ನಾನು. ಅವತ್ತಿನ ಡೇದು ಪೂರ್ತಿ ಕಂಪ್ಲೀಟ್ ಮಾಡಿ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನಂತ ಗೊತ್ತಿಲ್ಲ, ಎಲ್ಲರೂ ಹೊರಟ್ರು, ನಾವಿಷ್ಟು ಜನ ಮಾತ್ರ ಯಾವತ್ತೂ ಬೇಗ ಹೊರಡಲ್ಲ. ಆ್ಯಂಡ್ ಆಲ್ಸೋ ಎಲ್ಲರೂ ಬೇಗ ಪ್ಯಾಕ್ ಮಾಡೋರು, ನನ್ನ ಪ್ಯಾಕಿಂಗ್ ಮಾತ್ರ ಬೇಗ ಮುಗಿಯಲ್ಲ. ಇದೇ ಯಾವಾಗಲೂ ಕಂಪ್ಲೇಂಟ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.